ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಮನುಷ್ಯನ ಜೀವನದಲ್ಲಿ ಅತಿ ಮುಖ್ಯವಾದಂತಹ ಕಾರ್ಯ ಯಾವುದು ಅಂಥೇಳಿ ಯಾರಾದರೂ ನಮ್ಮನ್ನು ಪ್ರಶ್ನೆ ಕೇಳಿದರೆ, ಬದುಕುವುದು ನಮ್ಮದು ಮುಖ್ಯ ಕೆಲಸ ಅಂಥೇಳಿ ಹೇಳ್ತೀವಿ. ಅದಕ್ಕೆ ಕನಕದಾಸರು ಭಾಳ ಸುಂದರವಾಗಿ ಪದ್ಯವನ್ನು ಬರೀತಾರೆ. ನಾವು ಬದುಕಬೇಕು, ಖರೇವು ಎದಕ್ಕೆ ಬದುಕಬೇಕು ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ. ಬದುಕಿದನು ಭವಯನಗೆ ಹಿಂಗಿತು, ಪದುಮನಾಭನ ಪಾದದೊಲುಮೆಯನಗಾಯಿತು. ಎದಕ್ಕೆ ಬದುಕಬೇಕು ನಾವು ಅಂತಕ್ಕಂಥದ್ದು. ಅದಕ್ಕೆ ಯಾರಾದರೂ ನಮ್ಮನ್ನು ಕೇಳಿದ್ರೆ, ಉಪಜೀವನಕ್ಕೆ ಏನು ಮಾಡ್ಕೊಂಡಿರಿ ಅಂದ್ರೆ, ಇಲ್ರಿ ನೌಕರಿ ಐತ್ರಿ, RCC ಬಿಲ್ಡಿಂಗ್ ಐತ್ರಿ, ನಮಗೆ ಅನ್ನವನ್ನು ಮಾಡಲಿಕ್ಕೆ, ಅಡಿಗೆಯನ್ನು ಮಾಡಲಿಕ್ಕೆ ಮಡದಿ ಅದಾಳ, ಬೇಸರ ಆದಾಗ ಆಟ ಆಡಲಿಕ್ಕೆ ಮಕ್ಕಳದಾರ, ಹೀಗೆಲ್ಲ ಇವೆಲ್ಲ ಉಪಜೀವನದ ಕೃತ್ಯಗಳು ಅಂತ ಹೇಳುವಂಥವ್ರು ನಾವು. ಅದರ ಮುಖ್ಯ ಜೀವನ ಯಾವುದು ಅಂತಂದ್ರೆ ಪರಮಾತ್ಮನ ಒಲುಮೆ, ಮೋಕ್ಷ, ಸಾಕ್ಷಾತ್ಕಾರ, ದಾನ, ಧರ್ಮ, ಪರೋಪಕಾರನು ಇವೆಲ್ಲವೂ ಏನದಾವಲ್ಲ, ಇವು ಮುಖ್ಯ ಜೀವನದ ಭಾಗಗಳಾಗಿದ್ದಾವೆ. ಅದಕ್ಕೆ ನಮ್ಮ ಜೀವನದ ಪ್ರಥಮ ಧ್ಯೇಯ ಉದ್ದೇಶ ಯಾವುದು ಅಂತಂದ್ರೆ ಬದುಕಬೇಕು. ಎದರ ಸಲುವಾಗಿ ಅಂದ್ರೆ ಪದುಮನಾಭನ ಪಾದದೊಲುಮೆಯನಗಾಯಿತು. ಆ ಪರಮಾತ್ಮನ ಪಾದವನ್ನು ಕಂಡು ಮೋಕ್ಷವನ್ನು ಪಡೆಯುವುದಕ್ಕಾಗಿ ನಾವೇನು ಮಾಡ್ಬೇಕಂದ್ರೆ ಬದುಕಬೇಕು ಅಂತ ಹೇಳಿ ಕನಕದಾಸರು ಬರೀತಾರೆ. ಹರಿತೀರ್ಥ ಪ್ರಸಾದ ಎನ್ನ ಜಿಹ್ವೆಗೊದಗಿತು, ಹರಿಯ ನಾಮಾಮೃತ ಕಿವಿಗೊದವಿತು. ಹರಿಯ ದಾಸರು ಎನ್ನ ಬಂಧು ಬಳಗದವರಾದರು, ಹರಿಯೇ ಶ್ರೀ ಮುದ್ರೆ ಆಭರಣವಾಯಿತು. ಎಲ್ಲವೂ ಸಹಿತ ಪರಮಾತ್ಮನ ನನಗೇನು ಮಾಡಿದಾನಂದ್ರೆ ಎಲ್ಲವನ್ನ ಕೊಟ್ಟಿದ್ದಾನ, ಅವನ ಅಂಶವೇ ನನಗೆಲ್ಲವೂ ದೊರೆಯಿತು ಅಂತ ಹೇಳಿ ಭಾಳ ಸುಂದರವಾಗಿ ಹೇಳ್ತಾರೆ. ಹರಿಯ ತೀರ್ಥ ಪ್ರಸಾದ ನನ್ನ ಒಂದು ನಾಲಿಗೆಗೆ ಏನು ಮಾಡ್ತಪ್ಪ ಅಂದ್ರೆ ಬಂದು ನನ್ನ ನಾಲಿಗೆಯನ್ನು ಉದ್ಧಾರವನ್ನಾಗಿ ಮಾಡ್ತು. ಹರಿಯ ನಾಮಾಮೃತವನ್ನು ಕೇಳಿ ನನ್ನ ಕಿವಿ ಕರ್ಣಗಳು ಏನಾದವು ಅಂದ್ರೆ ಶುದ್ಧ ಆದವು. ಹರಿಯ ದಾಸರು ಎನ್ನ ಬಂಧು ಬಳಗದವರಾದರು ಅಂದ್ರೆ ಯಾರು ಹರಿನಾಮ ಸ್ಮರಣೆಯನ್ನು ಮಾಡ್ತಾರಲ್ಲ ಅವರೆಲ್ಲರೂ ನನ್ನ ಬಂಧು ಬಳಗದವರಾದರು. ಹರಿಯ ಶ್ರೀಮುದ್ರೆ ನನಗೆ ಆಭರಣವಾಯಿತು. ಪರಮಾತ್ಮನ ಆ ಒಂದು ಮುದ್ರೆ ಏನೈತಲ್ಲ ಅದ ನನಗೆ ಬಂಗಾರದ ಆಭರಣವಾಗಿ ಕಂಗೊಳಿಸ್ತು ಅಂತಕ್ಕಂಥದ್ದು. ಮುಕುತರಾದರು ಎನ್ನ 101 ಕುಲದವರು. ನೋಡ್ರಿ, ಬಹಳ ಕಿಮ್ಮತ್ತಿನ ಒಂದು ಮಾತಿದು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ಮೋಕ್ಷವನ್ನು ಪಡೆದ ಅಂದ್ರೆ ತನ್ನ ಹಿಂದೆ ಇರ್ತಕ್ಕಂಥ 100 ಕುಲಗಳ ಉದ್ಧಾರ ಆಗ್ತತಿ. ಅಂದ್ರೆ ತಂದೆಯ ಕಡೆಯಿಂದ ಪಿತೃವಿನ ಕಡೆಯಿಂದ 100 ಕುಲಗಳು, ಮಾತೃವಿನ ಕಡೆಯಿಂದ 100 ಕುಲಗಳು ಉದ್ಧಾರ ಆಗ್ತಾವ. ಮುಕುತಿ ಮಾರ್ಗಕ್ಕೆ ಯೋಗ್ಯನಾದೆನೋ, ನಾನು ಏನು ಮಾಡಿದೆ ಅಂದ್ರೆ ಮುಕ್ತಿಯನ್ನು ಪಡೀಲಿಕ್ಕೆ ಬಹಳ ಯೋಗ್ಯನಾದೆ. ಅಕಳಂಕ ಶ್ರೀಹರಿ ಬಕುತಿಯ ಮನ ಬೆಳೆದು ರುಕ್ಮಿಣಿಯ ಅರಸನ ಕೈವಶವಾದೆನೋ. ನನಗೆ ಏನಾಯ್ತಪ್ಪ ಅಂತಂದ್ರೆ ಮುಕ್ತಿ ಮಾರ್ಗ ನನಗೆ ಸಿಕ್ತು. ಅಕಳಂಕ ಚರಿತನಾಗಿರ್ತಕ್ಕಂಥ ಅಂದ್ರೆ ಕಳಂಕ ಇಲ್ಲದೆ ಇರತಕ್ಕಂಥ ಆ ವಿಷ್ಣು ಪರಮಾತ್ಮನ ಭಕ್ತಿ ನನ್ನ ಮನಸ್ಸಿನೊಳಗೆ ಬೆಳೆದು ಆ ರುಕ್ಮಿಣಿಯ ಅರಸನ ಕೈವಶ ನಾನು ಆದೆ ಅಂಥೇಳಿ, ಕೃಷ್ಣ ಪರಮಾತ್ಮನ ವಶ ನಾನು ಆದೆ ಅಂಥೇಳಿ ಕನಕದಾಸರು ಭಾಳ ಸುಂದರವಾಗಿ ಬರೀತಾರೆ. ಇಂದೆನ್ನ ಜೀವಕ್ಕೂ ಸಕಲ ಸಂಪದವಾಯಿತು. ನಮ್ಮ ಜೀವನಕ್ಕೆ ಒಳ್ಳೆಯದಾಗಬೇಕು ಅಂದ್ರೆ ಕೇವಲ 2 ವಸ್ತುಗಳಿಂದ ಮಾತ್ರ ಸಾಧ್ಯ ಐತಿ. ಒಂದು ಯಾವುದು ಅಂತಂದ್ರೆ ಒಂದು ದಾನ ಧರ್ಮ ಪರೋಪಕಾರದಿಂದ ನಮ್ಮ ಬದುಕಿಗೆ ಜೀವನಕ್ಕೆ ಒಳ್ಳೆಯದಾಗ್ತತಿ. ಇನ್ನೊಂದು ಪರಮಾತ್ಮನ ನಾಮಸ್ಮರಣೆಯನ್ನು, ಪರಮಾತ್ಮನ ಅಮೃತಮಯವಾದಂಥ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ನಮ್ಮ ಜೀವಕ್ಕೆ ಏನಾಗ್ತದಂದ್ರೆ ಒಳ್ಳೆಯದಾಗ್ತದೆ. ಹೊರತು ಇವೆರಡನ್ನು ಬಿಟ್ಟರೆ ಜಗತ್ತಿನೊಳಗೆ ಯಾವ ಸುಖವೂ ಸಹಿತ ನಮ್ಮ ಜೀವಕ್ಕೆ ಒಳ್ಳೆಯದನ್ನು ಮಾಡುವುದಿಲ್ಲ. ಎಲ್ಲವೂ ಸಹಿತ ನಮ್ಮನ್ನು ನಾಶ ಮಾಡಾಕನ ನಮ್ಮ ಕಣ್ಣೆದುರಿಗೆ ಸುಳಿದಾಡ್ತಾ ಇರ್ತಾವ. ಅಂದ್ರೆ ಈ ಜಗತ್ತನ್ನೋದು ಮಾಯೆ. ಈ ಮಾಯೆ ಏನು ಮಾಡ್ತದೆ ಅಂದ್ರೆ ತನ್ನ ಬಲಿಯೊಳಗೆ ಬೀಳಿಸಿಕೊಳ್ಳಲಿಕ್ಕೆ ಸದಾವಕಾಲ ಹೆಂಗ ಅಂತಂದ್ರೆ ಪ್ರತಿ ಕ್ಷಣನೂ ಸಹಿತ ಅದು ಪ್ರಯತ್ನವನ್ನು ಮಾಡ್ತಾ ಇರ್ತತಿ. ಅಂತಹ ಮಾಯೆಯನ್ನು ನಾವು ಗೆಲ್ಲಕಂತರೂ ಆಗೋದಿಲ್ಲ. ಆದ್ರೆ ಮಾಯೆಯನ್ನು ಗೆದ್ದಂತಹ ಪರಮಾತ್ಮನ ಒಂದು ಒಡನಾಟ ನಾಮಸ್ಮರಣೆಯನ್ನು ಮಾಡಿದರೆ ಆ ಮಾಯೆ ನಮ್ಮ ಹತ್ರ ಸುಳಿಯುವುದಿಲ್ಲ ಅಂತಕ್ಕಂಥದ್ದನ್ನು ಸಾವಿರಾರು ಸಂತ ವರೆಣ್ಯರು, ವಚನಕಾರರು, ಎಲ್ಲ ಪುಣ್ಯಾತ್ಮರು ಸಹಿತ ಹೇಳಿ ಹೋಗಿದ್ದಾರೆ. ಅದಕ್ಕೆ ಇಂದೆನ್ನ ಜೀವಕ್ಕೂ ಸಕಲ ಸಂಪದವಾಯಿತು, ಮುಂದೆನ್ನ ಜನ್ಮ ಸಫಲವಾಯಿತು. ತಂದೆ ಶ್ರೀ ಕಾಗಿನೆಲೆಯಾದಿ ಕೇಶವರಾಯ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ. ಪರಮಾತ್ಮ ನಮ್ಮೆಲ್ಲರ ಹೃದಯ ಮಂಟಪದೊಳಗೆ ನಿಲ್ಲಬೇಕು ಅಂತಂದ್ರೆ ಮೊದಲಿಗೆ ನಾವು ನಮ್ಮ ಹೃದಯವನ್ನು ಖಾಲಿ ಮಾಡಬೇಕು. ಅಂಥವ್ರಿಗೆ ಕೊಟ್ಟೆ ಇಂಥವ್ರಿಗೆ ಕೊಟ್ಟೆ ಅನ್ನೋದಕ್ಕಿಂತ
ಯಾರು ನಮ್ಮನ್ನು ಉದ್ಧಾರ ಮಾಡ್ತಾರಲ್ಲ ಅಂಥವರಿಗೆ ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ಮುಕ್ತವಾಗಿ ತೆರೆದಿಟ್ಟಾಗ ಮಾತ್ರ ಅಂತಹ ಮುಕ್ತವಾಗಿರ್ತಕ್ಕಂಥ ನಿಷ್ಕಲ್ಮಶವಾದ ಹೃದಯ ಮಂಟಪದೊಳಗೆ ಪರಮಾತ್ಮನ ಆವಾಹನೆಯಾಗ್ತತಿ. ಯಾವಾಗ ಪರಮಾತ್ಮನ ಆವಾಹನೆ ಆಗ್ತದಲ್ಲ ಅವಾಗ ನಮಗೆಲ್ಲವೂ ಸಹಿತ ಎಲ್ಲೇ ಹೋದರೂ ಸಹಿತ ಮಂಗಲವೇ ಉಂಟಾಗ್ತತಿ ಹೊರತು ನಮಗೆ ಕಷ್ಟ ನಷ್ಟಗಳು ಉಂಟಾಗಲಿಕ್ಕೆ ಸಾಧ್ಯನ ಇಲ್ಲ ಅಂತಕ್ಕಂಥದ್ದನ್ನು ಕನಕದಾಸರು ಭಾಳ ಸುಂದರವಾಗಿ ಬರೆದಿದ್ದಾರೆ. ಅದಕ್ಕೆ ಜೀವನದೊಳಗೆ ನಾವು ಎದಕ್ಕೆ ಬದುಕಾಕತ್ತೇವಿ ಅಂತಂದ್ರೆ ಹೆಂಡರು ಮಕ್ಕಳನ್ನು ಸಾಕಲಿಕ್ಕೆ, ನಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳಲಿಕ್ಕೆ, ಮಕ್ಕಳ ಸಲುವಾಗಿ ಅಂಥೇಳಿ ಅನ್ನೋದಕ್ಕಿಂತ ಭಗವಂತನ ಸಲುವಾಗಿ, ಮಾತೆಯ ಸಲುವಾಗಿ, ಜಗನ್ಮಾತೆ ರಾಜರಾಜೇಶ್ವರಿಯ ಸಲುವಾಗಿ, ಪರಮಾತ್ಮನ ಸಲುವಾಗಿ ನಾವು ಬದುಕಾಕತ್ತೇವಿ ಅಂತ ನಾವು ಅಂದ್ರೆ ನಮಗೆ ಎಷ್ಟೋ ಕೋಟಿ ಪುಣ್ಯ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥ ಮಾತನ್ನು ಕನಕದಾಸರು ಘಂಟಾಘೋಷವಾಗಿ ತಮ್ಮ ಒಂದು ಪದ್ಯದೊಳಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಆದ್ದರಿಂದ ಒಂದು ಮಾತು ಒಂದು ವ್ಯಕ್ತಿಯ ಜೀವನವನ್ನು ಬದಲು ಮಾಡ್ತದಂತ ಹಂಗ ಈ ಒಂದು ಪದ್ಯ ನಮ್ಮ ನಿಮ್ಮೆಲ್ಲರ ಒಂದು ಜೀವನದ ಬದುಕಿನ ದಿಕ್ಕಿನ ಒಂದು ದೆಸೆಯನ್ನು ಬದಲು ಮಾಡಲಿ ಅಂತಕ್ಕಂಥ ಸದುದ್ದೇಶದ ಸದಾಶಯಗಳೊಂದಿಗೆ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.